ಅಲ್ಲಿ ರಾಮ ಮಂದಿರ ಅಂತ ಬಹಳ ಗಲಾಟೆ ಮಾಡಿದ್ರು. ಲೂಟಿ ಮಾಡಿರೋದು ಯಾರು? ದಲಿತರ ಅಥವಾ ಅಲ್ಪಸಂಖ್ಯಾತರ ಅಥವಾ ಶೂದ್ರರ? ಮಾಡಿದೆಲ್ಲ ಆ ದೇವಸ್ಥಾನ ಕಟ್ಟಕ್ಕೆ ಹೋದವರು 200 ಕೋಟಿ ಲೂಟಿ ಹೊಡೆದಿದ್ದಾರೆ. ಎರಡೇ ಇತಿಹಾಸ ಇರೋದು. ಒಂದು ಇತಿಹಾಸದಲ್ಲಿ ನಮ್ಗೆ ಗೊತ್ತಿಲ್ಲ, ಇತಿಹಾಸ ಬರೆದಿರೋರು ಮೊಹಮ್ಮದ್ ಗಜ್ನಿ 17 ಸಲ ಬಂದು ಲೂಟಿ ಹೊಡೆದ್ರು ಅಂತ ಇತ್ತು. ಯಾರು? ಸೋಮನಾಥ್ ದೇವಸ್ಥಾನನ ಮತ್ತೆ ಪಾಕಿಸ್ತಾನಲ್ಲಿ ಇರ್ತಕ್ಕಂಥ ಮುಲ್ತಾನ್ ಅಂತ ಒಂದು ಮಸೀದಿ. ಅದು ಬಿಟ್ಟರೆ ಯಾರಾದ್ರೂ ದೇವಸ್ಥಾನ ಲೂಟಿ ಹೊಡೆದಿರೋ ಇತಿಹಾಸ ಇದ್ರೆ ಹೊಸದಾಗಿ ಶುರು ಮಾಡಿರೋದು ಈ RSS ಅವರು, ಬಿಜೆಪಿ ಅವರು, ರಾಮ ಮಂದಿರ, ಅಯೋಧ್ಯ. ಸೊ ಇವ್ರು ನಮಗೆ ದೇವರ ಬಗ್ಗೆ ಹೇಳ್ಕೊಡ್ತಾರೆ. ನಾವು ಒಬ್ಬ ಗರ್ವದಿಂದ ಹೇಳ್ತೀನಿ, ನಾನೊಬ್ಬ ಹಿಂದೂ ಅಂತ ಹೇಳಿ. ನಾನು ಹಿಂದೂ ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥದ್ದು ಮಹಾತ್ಮ ಗಾಂಧಿ, ವಿವೇಕಾನಂದ, ನಾರಾಯಣ್ ಗುರು, ಕನಕದಾಸ, ಬಸವಣ್ಣ ಹೇಳ್ತಕ್ಕಂಥ ಧರ್ಮವನ್ನು ಪಾಲನೆ ಮಾಡ್ತೇವೆ ವಿನಃ ಗೋಲ್ವರ್ಕರ್ರು, ಗೋಡ್ಸೆ ಮತ್ತು ಹೆಡ್ಗೆವಾರ್ ಅವರು ಹೇಳ್ತಕ್ಕಂಥ ಧರ್ಮವನ್ನು ನಾವು ಪಾಲನೆ ಮಾಡೋದಿಲ್ಲ. ಆದ್ರಿಂದ ಜಾತ್ಯತೀತ ತತ್ವ ಅಂತ ಅಂದ್ರೆ ಏನು? ಎಲ್ಲ ಧರ್ಮವನ್ನು ಸಹ ಒಂದಾಗಿ ಹೋಗ್ತಕ್ಕಂಥದ್ದು. ಈ ದೇಶ ಬಹಳ ಅದ್ಭುತವಾದ ದೇಶ. ನಾನು ಇಡೀ ಪ್ರಪಂಚ ಸುತ್ತಿರೋನು. ಈ ದೇಶವನ್ನು ಸಹ 20 ರಾಜ್ಯಗಳ ಉಸ್ತುವಾರಿ ವಹಿಸ್ತಕ್ಕಂಥವನು. ಇಂಥ ದೇಶ ಇಡೀ ಪ್ರಪಂಚದಲ್ಲಿ ನಿಮಗೆ ಸಿಕ್ಕೋದಿಲ್ಲ. 7 ದೊಡ್ಡ ಧರ್ಮಗಳು: ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮ, ಜೈನ್ ಧರ್ಮ, ಜೊರಾಸ್ಟ್ರಿಯನ್ ಧರ್ಮ. 7 ಬಹುದೊಡ್ಡ ಧರ್ಮಗಳಿರ್ತಕ್ಕಂಥ ಯಾವುದಾದ್ರು ರಾಷ್ಟ್ರ ಇದ್ರೆ ಅದು ನಮ್ಮ ಭಾರತ ದೇಶ ಅಂತ ನಾವೆಲ್ಲರೂ ಸಹ ಹೆಮ್ಮೆ ಬೀಳಬೇಕು. 21 ಭಾಷೆ, ಈಗಾಗಲೇ ಅಧಿಕೃತವಾದ ಭಾಷೆ 22 ಭಾಷೆ ಇದೆ. ಅನಧಿಕೃತವಾಗಿರ್ತಕ್ಕಂಥ ಭಾಷೆಗಳು ನೋಡಿದ್ರೆ 19,000 ಹೇಳ್ತಕ್ಕಂಥ ಆಡು ಭಾಷೆಗಳಿರ್ತಕ್ಕಂಥ ದೇಶ. ಇಂಥ ಅದ್ಭುತವಾದ ದೇಶ ನಿಮ್ಗೆಲ್ಲೂ ಸಿಕ್ಕೋದಿಲ್ಲ. ಇದನ್ನು ನಾವು ಅನ್ಯೋನ್ಯವಾಗಿ ಬಾಳ್ತಕ್ಕಂಥದ್ದು, ಅದನ್ನು ಕೆಡಿಸ್ತಕ್ಕಂಥ ಪ್ರಶ್ನೆ ಮಾಡ್ತಾರೆ. 1 ನೇಷನ್, 1 ಎಜುಕೇಶನ್, 1 ನೇಷನ್, 1 ಲೀಡರ್, 1 ನೇಷನ್, 1 ರಿಲಿಜನ್, 1 ನೇಷನ್, 1 ಎಲ್ಲ ರೇಷನ್, ಎಜುಕೇಶನ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಾಧ್ಯನೇ ಇಲ್ಲ. ಬಹುತ್ವದ ಆತ್ಮ ಇದು. ಬಹುತ್ವ ಇರ್ತಕ್ಕಂಥ ಈ ರಾಷ್ಟ್ರದಲ್ಲಿ ನಾವೆಲ್ಲರೂ ಸಹ ಒಂದು ಮಾಡ್ತೀವಿ ಅಂದ್ರೆ ಎಲ್ಲಿ ಸಾಧ್ಯ ಆಗುತ್ತೆ? ಅದನ್ನ ಕೇವಲ ಕೆಲವ್ರನ್ನ ಮಾತ್ರ ದೂರ ಇಡ್ಲಿಕ್ಕೆ ಅದಕ್ಕೆ ಮಾಡ್ತಾ ಇರ್ತ ಪ್ರಯತ್ನವನ್ನ ನೀವೆಲ್ಲರೂ ಸಹ ಎಚ್ಚರದಿಂದ ವಹಿಸಬೇಕು. ಯಾಕೆ ಇವೆಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ವಿಚಾರ ಸಂಕೀಕರಣ ಮಾಡುವಾಗ ವಿಚಾರಗಳನ್ನ ಆಳವಾಗಿ ಸ್ಟಡಿ ಮಾಡಿ. ಬಹಳ ಹನುಮಂತನವರಿದ್ದಾರೆ, ಕಿಮ್ಮನೆ ರತ್ನಾಕರ್ ಅವರಿದ್ದಾರೆ, ಬಹಳಷ್ಟು ಜನ ಮರೋಲಿ ಅವರಿದ್ದಾರೆ. ಇವರೆಲ್ಲರೂ ಸಹ ನಿಮ್ಗೆ ಹೇಳ್ತಾರೆ, ಅವರವ್ರ ವಿಚಾರ ಬಂದಾಗ ಹೇಳ್ತಾರೆ. ಮತ್ತೊಂದು ವಿಚಾರ ಏನು ಅಂದ್ರೆ, ಈಗ ಬೆಂಗಳೂರು ನಗರದಲ್ಲಿ ಪ್ರಚಾರ ಸಮಿತಿ ಅಂದ್ರೆ ನೀವು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ತತ್ವಗಳು, ಕಾರ್ಯಕ್ರಮಗಳು ಇವೆಲ್ಲವನ್ನು ಸಹ ಪ್ರಸಾರ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಅದನ್ನ ನೀವು ಮಾಡಬೇಕೇ ವಿನಃ ಬೇರೆ ಯಾವುದನ್ನು ಮಾಡಕ್ ಹೋಗ್ಬೇಡಿ. ಮಹಾತ್ಮ ಗಾಂಧಿ ಅವ್ರು ಹೇಳಿರ್ತಕ್ಕಂಥದ್ದು ಸುಮಾರು ಕೊಟೇಶನ್ಸ್ ನೀವು ಕೇಳಿದಾಗ ಸುಸ್ತಾಗ್ಬಿಡ್ತೀರಿ. ಮಹಾತ್ಮ ಗಾಂಧಿ ಅವರಾಗ್ಲಿ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರಾಗ್ಲಿ, ಇವರೆಲ್ಲ ಹೇಳಿರ್ತಕ್ಕಂಥ ಇತಿಹಾಸವನ್ನು ನೀವು ಸ್ವಲ್ಪ ತಿಳ್ಕೊಂಡು ನಾವು ಜನಗಳ ಮಧ್ಯೆ ಹೇಳಬೇಕಾಗುತ್ತೆ. ಯಾಕಂದ್ರೆ ಸಣ್ಣ ಮಕ್ಕಳಿಗೆ ಹೇಳ್ಕೊಟ್ಬಿಟ್ಟಿದ್ದಾರೆ. ಈ ಮುತ್ಕಪ್ಪ ಗಾಂಧಿ ತಾತ ಏನ್ ಮಾಡ್ತಾನೆ? ಸ್ವಾತಂತ್ರ್ಯ ಕೊಡಿಸಿದ್ರ? ಇನ್ಯಾರದ್ದೆ ಸ್ವಾತಂತ್ರ್ಯ ಕೊಡಿಸಿದ್ದು? ಸೊ ಇವೆಲ್ಲ ಸುಳ್ಳು ಹಬ್ಬಿಸ್ತಾರೆ. ಯಾಕಂದ್ರೆ ಒಬ್ಬ RSS ಹುಡುಗ ಮಂಡಲ್ ಅಧ್ಯಕ್ಷ ನನ್ನ ಹತ್ರನೇ ಬಂದಿದ್ದ, ಬಿಜೆಪಿ ಅವನು. ಸರ್ ನಿಮ್ಮ ಪಾರ್ಟಿ ಸೇರ್ಕೋಬೇಕು ಸರ್ ಅಂತೆ. ನೀನೇನ ಮಂಡಲ್ RSS ಎಲ್ಲ ಹೇಳ್ತೇನೆ, ನಮ್ಮ ಪಾರ್ಟಿ ಸೇರಿ ಏನ್ ಮಾಡ್ತೀಯಾ ಅಂದೆ. ಇಲ್ಲ ಸರ್, ನನ್ನ ಮೇಲೆ 52 ಕೇಸ್ ಇದೆ ಅಂದ. ಏನ್ ಕೇಸ್ ಅಯ್ಯ ಅಂದೆ. 1-2 ಮರ್ಡರ್ ಕೇಸು, ಒಂದು 307, ಒಂದು 7 ಇದೆ ಸರ್ ಅಂತ, ಮತ್ತೆ ಅನ್ಲಾಫುಲ್ ಅಸೆಂಬ್ಲಿ ಅಂತ. ನಾನು ಹೇಳ್ದೆ, ನಿಮ್ಗೆ ಇದೇನೋ ಹೇಳ್ಕೊಡೋದು RSS ಅಲ್ಲಿ ದೇಶಭಕ್ತಿ ಅಂತ? ಅಂದ್ರೆ ಸರ್ ದೇಶಭಕ್ತಿ ಎಲ್ಲ ಬೋಗಸ್ ಅವ್ರು ಹೇಳ್ಕೊಡೋದು. ನಮಗೆ ಸೇರಿಸಿದ ತಕ್ಷಣ 3 ತಿಂಗಳು 6 ತಿಂಗಳು ಟ್ರೈನಿಂಗು, 3 ತಿಂಗಳು ಸುಳ್ಳನ್ನ ಸತ್ಯ ಅಂತ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತಾರೆ, ಸತ್ಯನ ಸುಳ್ಳು ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತಾರೆ. ಇದನ್ನೇ 6 ತಿಂಗಳು ನಮಗೆ ಟ್ರೈನಿಂಗು. ಇದು ಕಾಂಗ್ರೆಸ್ ಪಕ್ಷದವ್ರು ಟ್ರೈನಿಂಗ್ ಕೊಡ್ತಾರಾ? ಅದಕ್ಕೆ ಮಹಾತ್ಮ ಗಾಂಧಿ ಹೇಳಿದ್ದು ಸತ್ಯ ಮತ್ತು ಅಹಿಂಸೆ ನಮ್ಮ ತತ್ವ ಸಿದ್ಧಾಂತಗಳು ಅಂತ ಹೇಳಿ. ಅಷ್ಟು ಸುಲಭವಾಗಿ ಹೇಳಿಲ್ಲ ಮುತ್ಕಪ್ಪ. ಯಾಕೆ ಹೇಳಿದ್ರು ಅಂದ್ರೆ, ಈ ದೇಶದಲ್ಲಿ ಇವರೆಲ್ಲ ಸುಳ್ಳಿನ ಫ್ಯಾಕ್ಟ್ರಿ ಇಟ್ಕೊಂಡಿರೋ RSS ಅವ್ರ ವಿರುದ್ಧ ಕಡೆಗೆ ಅವ್ರ ಗುಂಡಿಗೆ ಅವ್ರು ಬಲಿಯಾಗಬೇಕಾಗಿತ್ತು.